ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊದಲನೇದಾಗಿ ನೀವು ನಮ್ಮನ್ನ ಯೂಟ್ಯೂಬಲ್ಲಿ CET ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ, ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ PDO, ವಿಲೇಜ್ ಅಕೌಂಟೆಂಟ್ ಮತ್ತು BMTC ಗ್ರೂಪ್ ಸಿ ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ, ವಿದ್ಯಾರ್ಥಿಗಳು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಇಂಪಾರ್ಟೆಂಟ್ ಸಬ್ಜೆಕ್ಟ್ ವೈಸು ನಿಮಗೆ ಕಂಪ್ಲೀಟಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಕ್ವಶನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟಾಪ್ 50 ಪ್ರಶ್ನೆಗಳ ಒಂದು ವಿಡಿಯೋ ಸರಣಿ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ನಮ್ಮ ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇದೀಗ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ, ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅಂತಂದ್ರೆ ಸ್ನೇಹಿತರೆ, ಈ ಕೆಳಕಂಡ ಯಾವ ಒಂದು ಜಿಲ್ಲೆಗಳಲ್ಲಿ ಗುಡವಿ ಪಕ್ಷಿಧಾಮ ಇದೆ? ಸ್ನೇಹಿತರೆ, ಗುಡವಿ ಪಕ್ಷಿಧಾಮವನ್ನು ನಾವು ಯಾವ ಜಿಲ್ಲೆಯಲ್ಲಿ ಕಾಣಬಹುದು ಆಗಿದೆ ಅಂತ ನೋಡೋದಾದ್ರೆ, ಸರಿಯಾದಂತ ಉತ್ತರ ಆಪ್ಷನ್ ಎ ಶಿವಮೊಗ್ಗ ಜಿಲ್ಲೆಯಲ್ಲಿ. ಸ್ನೇಹಿತರೆ, ಆಪ್ಷನ್ ಎ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಗುಡವಿ ಪಕ್ಷಿಧಾಮವನ್ನು ಕೂಡ ಕಾಣಬಹುದಾಗಿರುತ್ತೆ. ಸ್ನೇಹಿತರೆ, ಪ್ರಮುಖವಾಗಿ ಯಾವ ಜಿಲ್ಲೆಗಳಲ್ಲಿ ಯಾವ ಒಂದು ಪಕ್ಷಿಧಾಮಗಳು ಬರುತ್ತದೆ ಮತ್ತು ಇಂಪಾರ್ಟೆಂಟ್ ಆಗಿ ಅತಿ ಮುಖ್ಯವಾಗಿ ನಮ್ಮ ಭಾರತದಲ್ಲಿರುವಂಥ ಸ್ಟೇಟ್ಸ್ಗಳಲ್ಲಿ, ವಿವಿಧ ಸ್ಟೇಟ್ಸ್ಗಳಲ್ಲಿ ಯಾವ ಸ್ಟೇಟಲ್ಲಿ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನಗಳು ಬರುತ್ತೆ ಅಂತಲೂ ಕೂಡ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿರುತ್ತೆ. ಆ ಒಂದು ವಿಡಿಯೋ ಸರಣಿ ಕೂಡ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ, ವಿದ್ಯಾರ್ಥಿಗಳು ನೋಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಈ ಕೆಳಗಿನ ಯಾವ ಶಾಸನದಿಂದ ವೀರ ಶರ್ಮನು ಮಯೂರ ಶರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ? ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ನಾವು ಇಂಪಾರ್ಟೆಂಟ್ ಪ್ರಶ್ನೆಗೆ ಈ ರೀತಿ ಸ್ಟಾರ್ ಮಾರ್ಕ್ ಅನ್ನ ಮೆನ್ಷನ್ ಮಾಡ್ತೀವಿ. ಯಾವ ಒಂದು ಶಾಸನದಿಂದ ವೀರ ಶರ್ಮನು ಮಯೂರ ಶರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ ಅಂತ ನೋಡೋದಾದ್ರೆ, ಸರಿಯಾದಂತ ಉತ್ತರ ಆಪ್ಷನ್ ಬಿ ಗುಡ್ನಾಪುರ ಶಾಸನ. ಸ್ನೇಹಿತರೆ, ಆಪ್ಷನ್ ಬಿ ಗುಡ್ನಾಪುರ ಶಾಸನದಿಂದ ತಿಳಿದು ಬರುತ್ತದೆ. ನೆಕ್ಸ್ಟ್ ಮೂರನೇ, ಭಾರತೀಯ ರಿಸರ್ವ್ ಬ್ಯಾಂಕಿನ ಎರವಲು ನೀಡಿದಂತ ದರವನ್ನ ಹೀಗೆಂದು ಕರೆಯುತ್ತಾರೆ? ಸ್ನೇಹಿತರೆ, ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಎರವಲು ನೀಡಿದ ದರವನ್ನ ಹೀಗೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸ್ನೇಹಿತರೆ, ಸರಿಯಾದಂತ ಉತ್ತರ ಆಪ್ಷನ್ ಬಿ ಹಿಮ್ಮುಖ ರಿಪೋ ದರ ಅಥವಾ ರಿವರ್ಸ್ ರಿಪೋ ರೇಟ್ ಅಂತಾನೂ ಕೂಡ ಕರೆಯಲಾಗುತ್ತದೆ. ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತೆ, ಅಥವಾ ಹಿಮ್ಮುಖ ರಿಪೋ ದರ ಅಥವಾ ರಿವರ್ಸ್ ರಿಪೋ ರೇಟ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಹಿಮೋಗ್ಲೋಬಿನಿನ ಕಾರ್ಯವೇನು? ಸ್ನೇಹಿತರೆ, ಹಿಮೋಗ್ಲೋಬಿನಿನ ಕಾರ್ಯವೇನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂತ ಉತ್ತರ ಹಿಮೋಗ್ಲೋಬಿನಿನ ಕಾರ್ಯವೇನು ಅಂತಂದ್ರೆ ಆಕ್ಸಿಜನ್ ಸಾಗಾಣಿಕೆ. ಸ್ನೇಹಿತರೆ, ಆಪ್ಷನ್ ಎ ಆಕ್ಸಿಜನ್ ಸಾಗಾಣಿಕೆ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರ, ಪ್ರಮುಖವಾಗಿ ನೀವು ಈಗ ಬರ್ತಿರುವಂತ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೇ ಆಗಿರಲಿ, ನಿಮಗೆ ಕಮ್ಯುನಿಕೇಶನ್ ಪೇಪರ್ ಅಂತಾನೆ ಸಪರೇಟ್ ಆಗಿರುತ್ತದೆ. ಅದರಲ್ಲಿ ಸಾಮಾನ್ಯ ಕನ್ನಡ 35 ಮಾರ್ಕ್ಸು, ಸಾಮಾನ್ಯ ಇಂಗ್ಲಿಷ್ 35 ಮಾರ್ಕ್ಸ್ ಮತ್ತು ನಿಮಗೆ ಸಾಮಾನ್ಯ ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ಗೆ ಸೆಕೆಂಡ್ ಪೇಪರ್ ಅಂತ ಇರುತ್ತೆ. ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಅದರ ಬಗ್ಗೆನೂ ಕೂಡ ವಿಡಿಯೋ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇರುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಬುದ್ಧನ ಸಮಕಾಲೀನ ಮಗಧ ದೊರೆ ಯಾರು? ಸ್ನೇಹಿತರೆ, ಬುದ್ಧನ ಸಮಕಾಲೀನ ಮಗಧ ದೊರೆ ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಪ್ರಮುಖವಾಗಿ ನಿಮಗೆ ಯಾರ ಸಮಕಾಲೀನವರು ಯಾರು ಅಂತಾನೂ ಕೂಡ ಈ ರೀತಿಯಾಗಿ ಪ್ರಶ್ನೆ ಕೂಡ ಕೇಳಲಾಗುತ್ತದೆ. ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಸಿ ಬಿಂಬಿಸಾರ. ಸ್ನೇಹಿತರೆ, ಸರಿಯಾದಂತ ಉತ್ತರ ಬುದ್ಧನ ಸಮಕಾಲೀನ ಮಗಧ ದೊರೆ ಯಾರು ಅಂತಂದ್ರೆ ಬಿಂಬಿಸಾರ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನ ನೋಡೋದಾದ್ರೆ, ವಾಯುವಿನ ಒತ್ತಡವನ್ನ ಅಳೆಯುವ ಮಾನ ಯಾವುದು? ಸ್ನೇಹಿತರೆ, ವಾಯುವಿನ ಒತ್ತಡವನ್ನ ಅಳೆಯುವ ಮಾನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂತ ಉತ್ತರ ಆಪ್ಷನ್ ಡಿ ಬ್ಯಾರೋಮೀಟರ್. ಸ್ನೇಹಿತರೆ, ಆಪ್ಷನ್ ಡಿ ಬ್ಯಾರೋಮೀಟರ್ ಆಗಿರುತ್ತದೆ. ಸ್ನೇಹಿತರೆ, ಅತಿ ಮುಖ್ಯವಾಗಿ ನಿಮಗೆ ವಿದ್ಯಾರ್ಥಿಗಳಿಗೆ
ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಕೂಡ ಬಿಡಿಸಿದ್ದೀನಿ. ಆ ಒಂದು ವಿಡಿಯೋಗಳು ಕೂಡ ಅವೈಲೇಬಲ್ ಇರುತ್ತೆ. ನಾವು ಇಲ್ಲಿ ತಿಳಿಸ್ತಿರುವಂಥ ಒಂದು ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕಾಗಿರುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡಿದ್ರೆ, ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿಯ ರೂಪ ಯಾವುದು ಸ್ನೇಹಿತರೆ? ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿಯ ರೂಪ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೀರು ಆಗಿರುತ್ತದೆ ಸ್ನೇಹಿತರೆ. ಆಪ್ಷನ್ ಬಿ ನೀರಿನಲ್ಲಿ ಅತಿ ಹೆಚ್ಚಿನ ಒಂದು ವಿದ್ಯುತ್ ವಾಹಕ ಶಕ್ತಿಯನ್ನು ಕೂಡ ಹೊಂದಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕುಂಭಮೇಳ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಅಥವಾ ಜರುಗುತ್ತದೆ ಸ್ನೇಹಿತರೆ? ಕುಂಭಮೇಳ ಎಲ್ರಿಗೂ ಕೂಡ ನಿಮಗೆ ಗೊತ್ತಿರುತ್ತದೆ. ಕುಂಭಮೇಳ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ 12 ವರ್ಷ ಸ್ನೇಹಿತರೆ. ಆಪ್ಷನ್ ಬಿ 12 ವರ್ಷ ಸರಿಯಾದಂತಹ ಉತ್ತರವಾಗಿರುತ್ತದೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬೇಕು, ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಗೆ ಕುಂಭಮೇಳ ಕೂಡ ಜರುಗುತ್ತದೆ. ಇದು ಪ್ರತಿ 12 ವರ್ಷಕ್ಕೊಮ್ಮೆ ಜರುಗುವಂತ ಒಂದು ಆಚರಣೆ ಕೂಡ ಆಗಿರುತ್ತದೆ ಅಥವಾ ಕುಂಭಮೇಳ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನ ಅಚ್ಚು ಹಾಕಿದವರು ಯಾರು ಸ್ನೇಹಿತರೆ? ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನ ಅಚ್ಚು ಹಾಕಿದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂತ ಉತ್ತರ ಆಪ್ಷನ್ ಡಿ ಕುಶಾನರು ಸ್ನೇಹಿತರೆ. ಆಪ್ಷನ್ ಡಿ ಕುಶಾನರು ಮೊದಲದಾಗಿ ನಮ್ಮ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ಅಚ್ಚು ಹಾಕಿದವರು ಆಗಿರುತ್ತಾರೆ. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನ ನೋಡಿದ್ರೆ, ಬಂಡಾಯ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ಬಂಡಾಯ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸ್ನೇಹಿತರೆ, ಸರಿಯಾದಂತ ಉತ್ತರ ಆಪ್ಷನ್ ಸಿ ಚಲನಚಿತ್ರಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ. ಬಂಡಾಯ ಚಳುವಳಿ ಎಂಬುವಂಥದ್ದು ಇದು ಚಲನಚಿತ್ರಕ್ಕೆ ಸಂಬಂಧಿಸಿರುವಂತ ಒಂದು ಚಳುವಳಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಸ್ನೇಹಿತರೆ? ನಮ್ಮ ಮಾನವನ ದೇಹದಲ್ಲಿ ಅಥವಾ ಶರೀರದಲ್ಲಿ ಕೊಲೆಸ್ಟ್ರಾಲ್ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ ನಿಮಗೆ. ಇದರ ಒಂದು ಕೊಲೆಸ್ಟ್ರಾಲ್ ಅಂತಂದ್ರೆ ನಾವು ಏನಂತ ಕರಿತೀವಿ ಅಂತಂದ್ರೆ, ಇದು ಕಂಪ್ಲೀಟ್ ಆಗಿ ನಮ್ಮ ಯಾವುದ ಭಾಗದಲ್ಲಿ ಇದು ಆವರಿಸಿಕೊಂಡಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಅಥವಾ ಬೊಜ್ಜು ಆಗಿರುತ್ತೆ, ಅಥವಾ ಇದು ಕಂಪ್ಲೀಟ್ ಆಗಿ ಎಲ್ಲಿ ಆವರಿಸಿಕೊಂಡಿರುತ್ತದೆ ಅಂತಂದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ನಮ್ಮ ರಕ್ತದಲ್ಲಿ ಸ್ನೇಹಿತರೆ. ಆಪ್ಷನ್ ಡಿ ನಮ್ಮ ರಕ್ತದಲ್ಲಿ ಕಂಪ್ಲೀಟ್ ಆಗಿ ಕೊಲೆಸ್ಟ್ರಾಲ್ ಹರಡುವಿಕೆ ಆಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನ ನೋಡಿದ್ರೆ, ಸಸ್ಯಗಳಿಗೆ ಜೀವವಿದೆ ಎಂಬುದನ್ನ ಗುರುತಿಸಿದಂತ ಭಾರತೀಯ ವಿಜ್ಞಾನಿ ಯಾರು ಸ್ನೇಹಿತರೆ? ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದಂತ ನಮ್ಮ ಭಾರತದ ವಿಜ್ಞಾನಿ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ ಜಗದೀಶ್ ಚಂದ್ರ ಬೋಸ್ ಸ್ನೇಹಿತರೆ. ಜಗದೀಶ್ ಚಂದ್ರ ಬೋಸ್ ಆಪ್ಷನ್ ಬಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಹಿಮೋಗ್ಲೋಬಿನ್ ನಲ್ಲಿರುವಂತಹ ಲೋಹದ ಅಂಶ ಯಾವುದು ಸ್ನೇಹಿತರೆ? ಇದು ಕೂಡ ತುಂಬಾ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಹಿಮೋಗ್ಲೋಬಿನ್ಗಳಲ್ಲಿ ಇರುವಂತಹ ಒಂದು ಲೋಹದ ಅಂಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಸರಿಯಾದಂತ ಉತ್ತರ ಆಪ್ಷನ್ ಎ ಕಬ್ಬಿಣದ ಅಂಶ ಸ್ನೇಹಿತರೆ. ಆಪ್ಷನ್ ಎ ಕಬ್ಬಿಣದ ಅಂಶವನ್ನ ನಾವು ಹಿಮೋಗ್ಲೋಬಿನ್ ನಲ್ಲಿ ಕಾಣಬಹುದಾಗಿರುತ್ತದೆ. ಹಿಮೋಗ್ಲೋಬಿನ್ ಇದು ರಕ್ತದ ಕಲರ್ಗೆ ಬೇಕಿರುವಂತ ಒಂದು ಏಜೆಂಟ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ 14ನೇ ಪ್ರಶ್ನೆ, ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಎಂದು ಹೇಳಲಾಗುವಂತ ತಕ್ಷಶಿಲಾ ಈಗ ಎಲ್ಲಿದೆ ಸ್ನೇಹಿತರೆ? ಪ್ರಸ್ತುತ ಈ ಒಂದು ತಕ್ಷಶಿಲಾ ವಿಶ್ವವಿದ್ಯಾನಿಲಯ ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತದೆ. ಸ್ನೇಹಿತರೆ, ಇದೊಂದು ಪ್ರಪಂಚದ ಅತ್ಯಂತ ಹಳೆಯದಾದಂಥ ಒಂದು ವಿಶ್ವವಿದ್ಯಾನಿಲಯ ಅಂತಾನೂ ಕೂಡ ಕರೆಯಲಾಗುತ್ತದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ್ನಲ್ಲಿ ಕಾಣಬಹುದಾಗಿರುತ್ತೆ. ಪ್ರಸ್ತುತ ಇದು ಪಾಕಿಸ್ತಾನದಲ್ಲಿ ಇರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಕೆಳಗಿನ ಯಾವುದು ದ್ರಾವಿಡ ಭಾಷೆ ಅಲ್ಲ ಸ್ನೇಹಿತರೆ? ಈ ಕೆಳಕಂಡವು ಯಾವುದು ದ್ರಾವಿಡ ಭಾಷೆ ಆಗಿರುವುದಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ವಿದ್ಯಾರ್ಥಿಗಳು ವಿಡಿಯೋನ ಅಂತಂದರೆ ಪ್ರಶ್ನೆಯನ್ನ ಕೊನೆವರೆಗೂ ನೋಡಿ ಅಲ್ಲ ಅಂತ ಕೇಳಲಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, 15ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮರಾಠಿ ಆಗಿರೋದಿಲ್ಲ ಸ್ನೇಹಿತರೆ. ಆಪ್ಷನ್ ಬಿ ಮರಾಠಿಯನ್ನ ಹೊರತುಪಡಿಸಿ ಕನ್ನಡ, ತಮಿಳು ಮತ್ತು ತೆಲುಗು ಇವೆಲ್ಲವೂ ಕೂಡ
ಒಂದು ದ್ರಾವಿಡ ಭಾಷೆಗೆ ಉದಾಹರಣೆಯಾಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕೆಳಗಿನ ಯಾವ ಗಿಡದ ಮುಳ್ಳುಗಳನ್ನ ಹೊಂದಿದೆ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಗಿಡವು ಮುಳ್ಳುಗಳನ್ನ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಮುಳ್ಳನ್ನ ಹೊಂದಿರುವಂತ ಒಂದು ಗಿಡ ಯಾವುದು ಅಂತಂದ್ರೆ ಆಪ್ಷನ್ ಸಿ ನಿಂಬೆ ಗಿಡ ಸ್ನೇಹಿತರೆ. ಆಪ್ಷನ್ ಸಿ ನಿಂಬೆ ಗಿಡ ಸರಿಯಾದಂತ ಉತ್ತರವಾಗಿರುತ್ತೆ. ನಿಂಬೆ ಗಿಡದಲ್ಲಿ ಮುಳ್ಳುಗಳನ್ನ ಹೊಂದಿರುತ್ತದೆ. ಸ್ನೇಹಿತರ, ಪ್ರಮುಖವಾದಂತ ಒಂದು ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಕೇಳಲಾಗುವಂತ ಒಂದು ನಿಂಬೆ ಗಿಡದ ಬಗ್ಗೆ ಅತಿ ಹೆಚ್ಚಿನ ಬಾರಿ ರಿಪೀಟೆಡ್ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ಏನು ಬರುತ್ತದೆ ಅಂತಂದ್ರೆ, ನಿಂಬೆ ಗಿಡದ ಒಂದು ಹೂವು ಯಾವ ಕಲರ್ನಲ್ಲಿ ಇರುತ್ತದೆ? ನಿಂಬೆ ಗಿಡದ ಒಂದು ಹೂವು ಯಾವ ಕಲರ್ನಲ್ಲಿ ಇರುತ್ತದೆ ಅಂತಂದ್ರೆ ಬಿಳಿ ಬಣ್ಣದಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಕೂಡ 2 ಬಾರಿ ರಿಪೀಟೆಡ್ ಆಗಿರುವಂತ ಪ್ರಶ್ನೆ ಆಗಿರುತ್ತೆ. ನಿಂಬೆ ಗಿಡದ ಹೂವು ಬಿಳಿ ಬಣ್ಣದಲ್ಲಿದ್ರೆ ಅದೇ ರೀತಿ ನಿಮಗೆ ಇನ್ನೊಂದು ಪ್ರಶ್ನೆ ಕೂಡ ರೈಸ್ ಆಗುತ್ತದೆ ಸ್ನೇಹಿತರೆ. ಸಾಸುವೆ ಗಿಡದ ಹೂವಿನ ಕಲರ್ ಯಾವುದು? ಸಾಸುವೆ ಗಿಡದ ಹೂವಿನ ಕಲರ್ ಯಾವುದು ಅಂತ ಕೇಳಲಾಗಿದ್ರೆ ನೀವು ಅದಕ್ಕೆ ಹಳದಿ ಅಂತ ಬರಿಬೇಕಾಗಿರುತ್ತೆ. ಹಳದಿ ಅಂತ ಆಪ್ಷನ್ ಕೊಟ್ಟಿದ್ರೆ ಅವರು ಹಳದಿ ಅನ್ನುವಂಥ ಆಪ್ಷನ್ಗೆ ಟಿಕ್ ಮಾಡಬೇಕಾಗಿರುತ್ತೆ. ನಿಂಬೆ ಗಿಡದ ಕಲರ್ ಹೂವಿನ ಕಲರ್ ಬಿಳಿ ಆಗಿದ್ರೆ ಸಾಸುವೆ ಗಿಡದ ಹೂವಿನ ಕಲರ್ ಹಳದಿ ಆಗಿರುತ್ತೆ. ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ 17ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗಿದೆ ಸ್ನೇಹಿತರೆ? ಮೂಲಭೂತ ಹಕ್ಕುಗಳನ್ನ ತಾತ್ಕಾಲಿಕವಾಗಿ ರದ್ದು ಮಾಡುವಂತ ಹಕ್ಕು ಯಾರಿಗೆ ಇದೆ ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಯವರಿಗೆ. ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರಿಗೆ ಇದರ ಒಂದು ಹಕ್ಕು ಅಥವಾ ಅಧಿಕಾರ ಇರುತ್ತದೆ. ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪ್ರಜೆ ಯಾರು ಅಂತ ಕೇಳಿದ್ರೆ ರಾಷ್ಟ್ರಪತಿಯವರು ಆಗಿರುತ್ತಾರೆ. ನೆಕ್ಸ್ಟ್ 18 ರಾಜ್ಯಸಭೆಯ ಸದಸ್ಯತ್ವದ ಅವಧಿ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ರಾಜ್ಯಸಭೆಯ ಸದಸ್ಯತ್ವದ ಅವಧಿ ಎಷ್ಟು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ 6 ವರ್ಷಗಳು ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ 6 ವರ್ಷಗಳಾಗಿರುತ್ತೆ. ಅದೇ ರಾಜ್ಯಸಭೆಯ ಅವಧಿ ಅಂತ ಕೇಳಿದ್ರೆ ಅದು ಜೀವಂತ ಪರ್ಯಂತ ಅದಕ್ಕೆ ಇನ್ನೊಂದು ಪ್ರಶ್ನೆ ಹೇಳಲಾಗುತ್ತದೆ ಅಥವಾ ಅದಕ್ಕೆ ಇನ್ನೊಂದು ಆಪ್ಷನ್ಗಳು ಬೇಕಾಗುತ್ತೆ. ಅದು ಶಾಶ್ವತ ಸದನ ಅಂತಾನೂ ಕೂಡ ಕರಿತೀವಿ. ಅದಕ್ಕೆ ಶಾಶ್ವತ ಸದನ ಅಂತ ಕರಿತೀವಿ. ರಾಜ್ಯಸಭೆಯ ಸದಸ್ಯರ ಅವಧಿ ಕೇಳಿದ್ರೆ 6 ವರ್ಷ ಆಗಿರುತ್ತೆ. ರಾಜ್ಯಸಭೆಯ ಅವಧಿ ಅಂತ ಕೇಳಿದ್ರೆ ಅಲ್ಲೇನಾದ್ರೂ ಶಾಶ್ವತ ಸದನ ಅಂತ ಏನಾದರೂ ನಿಮಗೆ ಆಪ್ಷನ್ಗಳು ಕೊಟ್ಟಿದ್ರೆ ಅದಕ್ಕೆ ನೀವು ಟಿಕ್ ಮಾಡಬೇಕಾಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಅಂಟಾರ್ಟಿಕಾದಲ್ಲಿರುವಂತಹ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು ಏನು ಸ್ನೇಹಿತರೆ? ಅಂಟಾರ್ಟಿಕಾದಲ್ಲಿರುವಂಥ ನಮ್ಮ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು ಏನು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೈತ್ರಿ ಸ್ನೇಹಿತರೆ. ಆಪ್ಷನ್ ಎ ಮೈತ್ರಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಯಾವ ರೀತಿಯ ಮಣ್ಣು ನೆನೆದಾಗ ಉಬ್ಬುತ್ತದೆ ಮತ್ತು ಒಣಗಿದಾಗ ಬಿರಿಯುತ್ತದೆ ಸ್ನೇಹಿತರೆ? ಯಾವ ಮಣ್ಣು, ಈ ಕೆಳಕಂಡ ಯಾವ ಮಣ್ಣು ಅದು ನೆನೆದಾಗ ಉಬ್ಬುತ್ತದೆ ಮತ್ತು ಒಣಗಿದಾಗ ಬಿರಿಯುತ್ತದೆ ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಸೀಳು ಬಿಡುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಆ ಮಣ್ಣು ಯಾವುದು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕಪ್ಪು ಮಣ್ಣು ಸ್ನೇಹಿತರೆ. ಆಪ್ಷನ್ ಸಿ ಕಪ್ಪು ಮಣ್ಣು ಆಗಿರುತ್ತೆ. ಕಪ್ಪು ಮಣ್ಣಲ್ಲಿ ನೀವು ಕ್ಲೇ ಮಾಡ್ಲಿಂಗ್ ಎಲ್ಲ ಮಾಡ್ತೀರಾ. ಆ ಒಂದು ಕ್ಲೇ ಮಾಡ್ಲಿಂಗ್ ಮಾಡಬೇಕಾದ್ರೆ ನೀವು ಗಮನಿಸಬಹುದು ಅದು ಮೊದಲನೇದಾಗಿ ಯಾವುದೇ ರೀತಿಯಾದಂತಹ ಬಿರುಕು ಬಿಟ್ಟಿರೋದಿಲ್ಲ. ನಂತರ ಅದು ಒಣಗಿದ ನಂತರ ಬಿರುಕು ಬಿಡುತ್ತದೆ. ಈ ಒಂದು ಕಪ್ಪು ಮಣ್ಣಲ್ಲಿ ಅತಿ ಹೆಚ್ಚಿನದಾಗಿ ಬೆಳೆಯಲಾಗುವಂತ ಒಂದು ಬೆಳೆ ಯಾವುದು ಅಂತಂದ್ರೆ ಹತ್ತಿ ಆಗಿರುತ್ತದೆ. ಕಪ್ಪು ಮಣ್ಣು ಅತಿ ಹೆಚ್ಚಿನದಾಗಿ ಯಾವ ಬೆಳೆಗೆ ಸೂಕ್ತವಾಗಿದೆ ಅಂತ ಪ್ರಶ್ನೆ ಆಗಿದ್ರೆ ಹತ್ತಿಗೆ ಸೂಕ್ತವಾಗಿದೆ, ಸರಿಯಾದಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಹಿಡಕಲ್ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಸ್ನೇಹಿತರೆ? ಹಿಡಕಲ್ ಜಲಾಶಯ ಈ ಕೆಳಕಂಡ ಯಾವ ಒಂದು ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ ಘಟಪ್ರಭಾ ನದಿಗೆ ಸ್ನೇಹಿತರೆ. ಆಪ್ಷನ್ ಸಿ ಘಟಪ್ರಭಾ ನದಿಗೆ ಈ ಒಂದು ಹಿಡಕಲ್ ಅಣೆಕಟ್ಟು ಅಡ್ಡಲಾಗಿ ನಿರ್ಮಿಸಲಾಗಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆಯನ್ನ ನೋಡಿದ್ರೆ, ಬಾದಾಮಿಯಲ್ಲಿರುವಂತಹ ಗುಹಾಂತರ ದೇವಾಲಯಗಳನ್ನ ಕಟ್ಟಿದವರು ಯಾರು ಸ್ನೇಹಿತರೆ? ಬಾದಾಮಿಯಲ್ಲಿರುವಂತಹ ಗುಹಾಂತರ ದೇವಾಲಯಗಳನ್ನ ಕಟ್ಟಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ ಚಾಲುಕ್ಯರು ಸ್ನೇಹಿತರೆ. ಆಪ್ಷನ್ ಬಿ ಚಾಲುಕ್ಯರು ಈ ಒಂದು ಬಾದಾಮಿಯಲ್ಲಿರುವಂತಹ ಗುಹಾಂತರ ದೇವಾಲಯನ ನಿರ್ಮಿಸಿದವರು ಆಗಿರುತ್ತಾರೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಒಂದು ಬೌದ್ಧರ ಅವಶೇಷಗಳು ಎಲ್ಲಿವೆ ಸ್ನೇಹಿತರೆ? ಕರ್ನಾಟಕದಲ್ಲಿ
ಪ್ರಸಿದ್ಧವಾದಂಥ ಬೌದ್ಧರ ಅವಶೇಷಗಳು ಎಲ್ಲಿ ಕಾಣಬಹುದು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸನ್ನತಿಯಲ್ಲಿ ಕಾಣಬಹುದು ಸ್ನೇಹಿತರೆ. ಆಪ್ಷನ್ ಸಿ ಸನ್ನತಿಯಲ್ಲಿ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಲೋಕಸಭೆಯ ಮೊದಲ ಅಧ್ಯಕ್ಷಕರು ಯಾರು? ಲೋಕಸಭೆಯ ಮೊದಲ ಅಧ್ಯಕ್ಷಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಗಣೇಶನ್ ಎಸ್ ಮಾವಳಂಕರ್ ಅಥವಾ ಜಿ ವಿ ಮಾವಳಂಕರ್ ಅಂತಾನೂ ಕೂಡ ಕರೆಯಲಾಗುತ್ತದೆ, ಅಥವಾ ಗಣೇಶನ್ ಎಸ್ ಮಾವಳಂಕರ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆಯನ್ನ ನೋಡಿದ್ರೆ ಆನಂದ ಮಠ ಪುಸ್ತಕದ ಲೇಖಕರು ಯಾರು ಸ್ನೇಹಿತರೆ? ಆನಂದ ಮಠ ಪುಸ್ತಕದ ಲೇಖಕರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಬಂಕಿಮ ಚಂದ್ರ ಚಟರ್ಜಿ ಸ್ನೇಹಿತರೆ. ಆಪ್ಷನ್ ಎ ಬಂಕಿಮ ಚಂದ್ರ ಚಟರ್ಜಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆ, ತೋಡರು ಎಲ್ಲಿ ಇರುತ್ತಾರೆ ಸ್ನೇಹಿತರೆ? ತೋಡರು ಎಲ್ಲಿ ಇರುತ್ತಾರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಪ್ರಮುಖವಾಗಿ ಸ್ನೇಹಿತರೆ ನೀವು ಗಮನಿಸ್ಬೋದು, ಈ ಒಂದು ಜನಾಂಗದ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ನಮ್ಮ ಒಂದು ಕರ್ನಾಟಕ ಸ್ಟೇಟ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿರುವಂಥ ಒಂದು ಕಾಡು ಜನಾಂಗ ಅಥವಾ ಇವ್ರಿಗೆ ಕಂಪ್ಲೀಟ್ ಆಗಿ ಏನಂತ ಕರೆಯಲಾಗುತ್ತದೆ ಅಂತಂದರೆ ಅವರಿಗೆ ಸಪರೇಟ್ ಆದಂಥ ಒಂದು ಹೆಸರುಗಳು ಕೊಟ್ಟಿರ್ತಾರೆ. ಅವರು ಯಾವ ಒಂದು ಜನಾಂಗಕ್ಕೆ ಸೇರಿದವರು ಅಂತಾನೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ನೀಡಲಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಗಮನಿಸಬಹುದು, ತೋಡರನ್ನ ನಾವು ಅತಿ ಹೆಚ್ಚಿನದಾಗಿ ಎಲ್ಲಿ ಕಾಣಬಹುದಾಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನೀಲಗಿರಿ ಬೆಟ್ಟಗಳಲ್ಲಿ ನಾವು ಕಾಣಬಹುದಾಗಿರುತ್ತೆ ಸ್ನೇಹಿತರು. ಆಪ್ಷನ್ ಎ ತೋಡರು ಅತಿ ಹೆಚ್ಚಿನದಾಗಿ ನೀಲಗಿರಿ ಬೆಟ್ಟಗಳಲ್ಲಿ ಕಾಣಸಿಗುತ್ತಾರೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಲಿಬಿಯಾದ ರಾಜಧಾನಿ ಯಾವುದು? ಲಿಬಿಯಾದ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಟ್ರಿಪೋಲಿ ಆಗಿರುತ್ತದೆ. ಲಿಬಿಯಾದ ರಾಜಧಾನಿ ಟ್ರಿಪೋಲಿ ಆಗಿರುತ್ತೆ. ಸ್ನೇಹಿತರ ಪ್ರಮುಖವಾಗಿ ನೀವು ನಮ್ಮ ಕರ್ನಾಟಕ ಸ್ಟೇಟ್ಸ್ಗಳಲ್ಲಾಗಿರಲಿ ಅಥವಾ ಯಾವುದೇ ಒಂದು ನಮ್ಮ ರಾಜ್ಯಗಳಲ್ಲಾಗಿರಲಿ ಅಥವಾ ಯಾವುದೇ ಒಂದು ಸ್ಟೇಟ್ಸಲ್ಲಾಗಿರಲಿ ಅಥವಾ ಯಾವುದೇ ಒಂದು ದೇಶದ ಆಗಿರಲಿ, ಪ್ರತಿಯೊಂದು ಎಕ್ಸಾಮ್ಸಲ್ಲಿ 1 ಮಾರ್ಕ್ಸಿಗೆ ನಿಮಗೆ ರಾಜಧಾನಿ ಯಾವುದು ಅಥವಾ ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತ ದೇಶದಲ್ಲಿರುವಂಥ ಯೂನಿಯನ್ ಟೆರಿಟರೀಸ್ನ ರಾಜಧಾನಿ ಯಾವುದು ಅಂತಲೂ ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಮೊದಲನೇದಾಗಿ ನೀವು ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಗೊತ್ತಿರಬೇಕಾಗತ್ತೆ. ನಂತರ ನಮ್ಮ ಭಾರತದಲ್ಲಿರುವಂಥ ಸ್ಟೇಟ್ಸ್ಗಳು ಮತ್ತು ನಮ್ಮ ಭಾರತದಲ್ಲಿರುವಂಥ ಯೂನಿಯನ್ ಟೆರಿಟರೀಸ್, ನಂತರ ಬೇರೆ ಬೇರೆ ದೇಶದ ಪ್ರಮುಖವಾದಂಥ ದೇಶದ ಒಂದು ರಾಜಧಾನಿಗಳನ್ನು ತಿಳ್ಕೊಂಡಿರ್ಬೇಕಾಗಿರುತ್ತೆ ನೀವು. ನೆಕ್ಸ್ಟ್ 28ನೇ ಪ್ರಶ್ನೆಯನ್ನ ನೋಡಿದ್ರೆ, ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡುವಂಥ ಸಂವಿಧಾನದ ತಿದ್ದುಪಡಿ ಯಾವುದು ಸ್ನೇಹಿತರೆ? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ. ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕವಾಗಿ ಸ್ಥಾನಮಾನವನ್ನು ಕೊಡುವಂಥ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 73ನೇ ತಿದ್ದುಪಡಿ ಸ್ನೇಹಿತರೆ. 73ನೇ ತಿದ್ದುಪಡಿ ಅಂಡರಲ್ಲಿ ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕವಾಗಿ ಸ್ಥಾನಮಾನವನ್ನು ನೀಡಿ ಗೌರವಿಸಲಾಗಿರುತ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಮುಖ್ಯ ಚುನಾವಣಾ ಆಯುಕ್ತಕರನ್ನ ಯಾರು ನೇಮಕ ಮಾಡುತ್ತಾರೆ ಸ್ನೇಹಿತರೆ? ಮುಖ್ಯ ಚುನಾವಣಾ ಆಯುಕ್ತಕರನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರು ಸ್ನೇಹಿತರ. ಪ್ರಮುಖವಾದಂಥ ಒಂದು ಹುದ್ದೆಗಳಲ್ಲಿರುವಂಥವರಿಗೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರು ಅವರನ್ನ ನೇಮಕ ಮಾಡುತ್ತಾರೆ. ನೆಕ್ಸ್ಟ್ 30ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಶಾರದಾ ಕಾಯ್ದೆಯು ಈ ನಿಷೇಧಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ. ಶಾರದಾ ಕಾಯ್ದೆಯು ಈ ಕೆಳಕಂಡ ಒಂದು ನಿಷೇಧಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಾಲ್ಯ ವಿವಾಹದ ನಿಷೇಧ ಸ್ನೇಹಿತರ. ಆಪ್ಷನ್ ಬಿ ಬಾಲ್ಯ ವಿವಾಹದ ನಿಷೇಧಕ್ಕಾಗಿ ಈ ಒಂದು ಶಾರದಾ ಕಾಯ್ದೆಯನ್ನ ನಿರ್ಮಿಸಲಾಗಿರುತ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಇಸ್ರೋದ ಮುಖ್ಯ ನಿಯಂತ್ರಣ ಸೌಕರ್ಯವು ಎಲ್ಲಿದೆ ಸ್ನೇಹಿತರೆ? ಇಸ್ರೋದ ಒಂದು ಮುಖ್ಯ ನಿಯಂತ್ರಣ ಸೌಕರ್ಯವು ಎಲ್ಲಿದೆ ಅಂತ ಅಥವಾ ಕೇಳಲಾಗಿರುತ್ತೆ. ಇಸ್ರೋದ ಒಂದು ಕಂಟ್ರೋಲಿಂಗ್ ಸೆಂಟರ್ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಮ್ಮ ಹಾಸನದಲ್ಲಿರುತ್ತದೆ. ಆಪ್ಷನ್ ಸಿ ನಮ್ಮ ಹಾಸನದಲ್ಲಿ ಈ ಒಂದು ಇಸ್ರೋದ ಕಂಟ್ರೋಲಿಂಗ್ ಸೆಂಟರ್ ಅನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಕುಚುಪುಡಿ ಯಾವ ರಾಜ್ಯದ ನಾಟ್ಯ ಪ್ರಕಾರವಾಗಿದೆ ಸ್ನೇಹಿತರೆ? ಕುಚುಪುಡಿ ಯಾವ ರಾಜ್ಯದ ಒಂದು ನಾಟ್ಯ ಪ್ರಕಾರವಾಗಿದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ
ಆಂಧ್ರ ಪ್ರದೇಶ ಸ್ನೇಹಿತರ, ಆಪ್ಷನ್ ಸಿ ಆಂಧ್ರ ಪ್ರದೇಶದ ಒಂದು ನಾಟ್ಯ ಕೂಡ ಇದಾಗಿರುತ್ತೆ ಸ್ನೇಹಿತರ. ಪ್ರಮುಖವಾಗಿ ಪ್ರತಿಯೊಂದು ಸ್ಟೇಟ್ಸ್ಗಳಲ್ಲಿ ಅಂತಾರೆ ಇಂಪಾರ್ಟೆಂಟ್ ಆಗಿ ನಿಮಗೆ 8 ಒಂದು ನಾಟ್ಯಗಳನ್ನು ಕೂಡ ಕಾಣಬಹುದು. ಆ ಒಂದು ನಾಟ್ಯಗಳು ಯಾವ ಯಾವ ಸ್ಟೇಟ್ಸಿಗೆ ಒಳಗೊಂಡಿರುತ್ತೆ ಅಥವಾ ಯಾವ ಸ್ಟೇಟ್ಸಿಗೆ ಸಂಬಂಧಪಡುತ್ತದೆ ಅಂತ ನಿಮಗೆ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ. ನೀವು ಪ್ರಮುಖವಾಗಿ ಆ ಒಂದು 8 ನಾಟ್ಯಗಳು ಯಾವ ಸ್ಟೇಟ್ಸಿಗೆ ಸಂಬಂಧಪಡುತ್ತದೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿರುತ್ತೆ. ಕುಚ್ಚುಪುಡಿ ಆಂಧ್ರಕ್ಕೆ ಸಂಬಂಧಪಡುತ್ತದೆ, ಕಥಕ್ಕಳಿ ನೆಕ್ಸ್ಟ್ ಇನ್ನೊಂದು ನಿಮಗೆ ಮೋಹಿನಿ ಅಟ್ಟಂ ಇದು ಕೇರಳಕ್ಕೆ ಸಂಬಂಧಪಡುತ್ತದೆ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ ಬರುತ್ತದೆ. ನೆಕ್ಸ್ಟ್ ತಮಿಳುನಾಡಿನಲ್ಲಿ ಭರತನಾಟ್ಯ ಬರುತ್ತದೆ ಸ್ನೇಹಿತರೆ. ಇವಿಷ್ಟು ಕೂಡ ಇಂಪಾರ್ಟೆಂಟ್ ಆದಂತ ಒಂದು ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ 32ನೇ ಪ್ರಶ್ನೆ ಆಯ್ತು. ಈಗ 33ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬ್ರಿಟಿಷ್ ಇಂಡಿಯಾದ ಕೊನೆಯ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ? ಬ್ರಿಟಿಷ್ ಇಂಡಿಯಾದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ. ಸರಿಯಾದಂತ ಉತ್ತರ ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ನೇಹಿತರೆ. ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದಂತ ಉತ್ತರವಾಗಿರುತ್ತೆ ಸ್ನೇಹಿತರೆ. ನಿಮಗೆ ಇದಕ್ಕೆ ಇನ್ನೊಂದು ಪ್ರಶ್ನೆ ಕೇಳಲಾಗುತ್ತದೆ. ಬ್ರಿಟಿಷ್ ಇಂಡಿಯಾದ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ? ಬ್ರಿಟಿಷ್ ಇಂಡಿಯಾದ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿರುತ್ತೆ. ನಂತರ ನಮ್ಮ ಸ್ವತಂತ್ರ ಭಾರತದ ಭಾರತೀಯ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಸಿ ರಾಜಗೋಪಾಲಾಚಾರಿ ಆಗಿರುತ್ತೆ ಸ್ನೇಹಿತರೆ. ಇದರ ಬಗ್ಗೆ 3 ಪ್ರಶ್ನೆಗಳು ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕಾಗಿರುತ್ತೆ. ಬ್ರಿಟಿಷ್ ಇಂಡಿಯಾದ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್, ಬ್ರಿಟಿಷ್ ಇಂಡಿಯಾದ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತ ಕೇಳಿದ್ರೆ ಸಿ ರಾಜಗೋಪಾಲಾಚಾರಿ ಸರಿಯಾದಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ 34ನೇ ಪ್ರಶ್ನೆ ಶಕಕಾಲವನ್ನ ಆರಂಭಿಸಿದವರು ಯಾರು ಸ್ನೇಹಿತರೆ? ಶಕಕಾಲವನ್ನ ಆರಂಭಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂತ ಉತ್ತರ ಆಪ್ಷನ್ ಎ ಕನಿಷ್ಕ ಸ್ನೇಹಿತರ. ಆಪ್ಷನ್ ಎ ಕನಿಷ್ಕನು ಈ ಒಂದು ಶಕಕಾಲವನ್ನ ಆರಂಭಿಸಿದಂತ ದೊರೆ ಕೂಡ ಆಗಿರುತ್ತಾನೆ. ನೆಕ್ಸ್ಟ್ 35ನೇ ಪ್ರಶ್ನೆ ರಷ್ಯಾ ಕ್ರಾಂತಿ ನಡೆದದ್ದು ಈ ವರ್ಷ ಅಥವಾ ಯಾವಾಗ ಅಂತ ಪ್ರಶ್ನೆ ಆಗಿರುತ್ತೆ. ರಷ್ಯಾ ಕ್ರಾಂತಿ ನಡೆದದ್ದು ಯಾವ ಒಂದು ವರ್ಷದಲ್ಲಿ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ 1917 ಸ್ನೇಹಿತರ. ಆಪ್ಷನ್ ಡಿ 1917ರಂದು ರಷ್ಯಾ ಕ್ರಾಂತಿ ಕೂಡ ನಡೆದಿರುತ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆಯನ್ನ ನೋಡಿದ್ರೆ ಸತಿ ಪದ್ಧತಿಯ ನಿರ್ಮೂಲನೆಗಾಗಿ ಹೋರಾಡಿದ ಭಾರತದ ನಾಯಕ ಯಾರು ಸ್ನೇಹಿತರೆ? ಸತಿ ಪದ್ಧತಿಯ ನಿರ್ಮೂಲನೆಗಾಗಿ ಹೋರಾಡಿದಂತ ನಮ್ಮ ಭಾರತದ ನಾಯಕ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂತ ಉತ್ತರ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಸ್ನೇಹಿತರೆ. ರಾಜಾರಾಮ್ ಮೋಹನ್ ರಾಯ್ ಮತ್ತು ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಸೇರಿ ಈ ಒಂದು ಸತಿ ಪದ್ಧತಿಯ ನಿರ್ಮೂಲನೆಗಾಗಿ ಹೋರಾಡಿದಂಥವ್ರು ಆಗಿರ್ತಾರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯೋಮಿತಿ ಇದಾಗಿರುತ್ತದೆ ಸ್ನೇಹಿತರೆ. ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯೋಮಿತಿ ಇದಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ 62 ವರ್ಷಗಳು ಸ್ನೇಹಿತರೆ. ಆಪ್ಷನ್ ಬಿ 62 ವರ್ಷಗಳು ಸರಿಯಾದಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ 38ನೇ ಪ್ರಶ್ನೆ ಭಾರತದ ಆರ್ಥಿಕತೆ ಇದಾಗಿದೆ ಸ್ನೇಹಿತರೆ. ನಮ್ಮ ಒಂದು ಭಾರತದ ಆರ್ಥಿಕತೆ ಮಿಶ್ರ ಆರ್ಥಿಕತೆ ಆಗಿರುತ್ತೆ. ಆಪ್ಷನ್ ಡಿ ಇದೊಂದು ನಮ್ಮ ಭಾರತದ ಆರ್ಥಿಕತೆಯು ಮಿಶ್ರ ಆರ್ಥಿಕತೆಗೆ ಉದಾಹರಣೆಯಾಗಿರುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆ ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದಂಥ ನಕ್ಷತ್ರ ಯಾವುದು? ರಾತ್ರಿಯಲ್ಲಿ ಅತಿ ಹೆಚ್ಚಿನದಾಗಿ ಪ್ರಕಾಶಮಾನವಾಗಿ ಕಾಣುವಂಥ ನಕ್ಷತ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಿರಿಯಸ್ ಅಥವಾ ಸಿರಿಯಸ್ ನಕ್ಷತ್ರ. ಇದು ಅತಿ ಹೆಚ್ಚಿನದಾಗಿ ರಾತ್ರಿ ಹೊತ್ತಲ್ಲಿ ಅಥವಾ ಪ್ರಕಾಶಮಾನವಾದಂಥ ಒಂದು ನಕ್ಷತ್ರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 41ನೇ ಪ್ರಶ್ನೆ ದಿಲ್ಲಿಯ ಕೆಂಪು ಕೋಟೆಯನ್ನ ಕಟ್ಟಿದವರು ಯಾರು ಸ್ನೇಹಿತರೆ? ದಿಲ್ಲಿಯಲ್ಲಿರುವಂಥ ಈ ಒಂದು ಕೆಂಪು ಕೋಟೆಯನ್ನ ಕಟ್ಟಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ದಿಲ್ಲಿಯಲ್ಲಿರುವಂಥ ಈ ಒಂದು ಕೆಂಪು ಕೋಟೆಯನ್ನ ಕಟ್ಟಿದವರು ಆಪ್ಷನ್ ಸಿ ಶಹಜಹಾನ್ ಆಗಿರುತ್ತದೆ ಸ್ನೇಹಿತರೆ. ಆಪ್ಷನ್ ಸಿ ಶಹಜಹಾನ್ ಸರಿಯಾದಂಥ ಉತ್ತರವಾಗಿರುತ್ತೆ. ಮತ್ತು ನಮ್ಮ ವಿಶ್ವದಲ್ಲಿ ಅದ್ಭುತಗಳಲ್ಲಿ ಅಂತಂದರೆ ನಮ್ಮ ಭಾರತದಲ್ಲಿರುವಂಥ ಒಂದು ತಾಜ್ ಮಹಲ್ ಅನ್ನ ಕಟ್ಟಿದಂಥವರು ಕೂಡ ಶಹಜಹಾನ್ ಸರಿಯಾದಂಥ ಉತ್ತರವಾಗಿರುತ್ತೆ. ದಿಲ್ಲಿಯಲ್ಲಿ ಇರುವಂಥ ಅಥವಾ ದಿಲ್ಲಿಯಲ್ಲಿರುವಂಥ ಕೆಂಪು ಕೋಟೆಯನ್ನ ಕಟ್ಟಿಸಿದವರು ಕೂಡ ಶಹಜಹಾನ್ ಆಗಿರುತ್ತಾರೆ. ನೆಕ್ಸ್ಟ್
42ನೇ ಪ್ರಶ್ನೆ, ಜಪಾನ್ ದೇಶದ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಪಾನ್ ದೇಶದ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ ಅಂತಂದರೆ ಆಪ್ಷನ್ ಎ ಡಯಟ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಆಪ್ಷನ್ ಎ ಜಪಾನ್ ದೇಶದ ಸಂಸತ್ತನ್ನು ಡಯಟ್ ಎಂದು ಕರೆಯುತ್ತಾರೆ. ಇಸ್ರೇಲ್ ದೇಶದ ಸಂಸತ್ತನ್ನು ಕ್ನೆಸೆಟ್ ಎಂದು ಕರೆಯುತ್ತಾರೆ ಮತ್ತು ರಷ್ಯಾ ದೇಶದ ಸಂಸತ್ತನ್ನು ಡೂಮ್ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಇವಿಷ್ಟು ಕೂಡ ಪ್ರಮುಖವಾದಂಥ ಒಂದು ರಾಷ್ಟ್ರಗಳ ಸಂಸತ್ತಿಗೆ ಯಾವ ಒಂದು ಹೆಸರಿನಿಂದ ಕರೆಯುತ್ತಾರೆ ಅಂತ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ. ಪ್ರಮುಖವಾಗಿ ನಿಮಗೆ ಅದ್ರ ಬಗ್ಗೆನೇ ಕೂಡ ಸಪ್ರೇಟ್ ಆದಂಥ ವಿಡಿಯೋ ಕೂಡ ಮಾಡಿದ್ದೀವಿ. ಯಾವ ದೇಶದ ಸಂಸತ್ತಿಗೆ ಯಾವ ಒಂದು ಹೆಸರಿನಿಂದ ಕರೆಯಲಾಗುತ್ತದೆ ಅಂತಲೂ ಕೂಡ ತಿಳಿಸಿದ್ದೀವಿ. ವಿದ್ಯಾರ್ಥಿಗಳು ವಿಡಿಯೋನ ನಮ್ಮ ಪ್ಲೇ ಲಿಸ್ಟಲ್ಲಿ ಹೋಗಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ವಿಲೇಜ್ ಅಕೌಂಟೆಂಟ್, PDO, BMTC ಅಥವಾ ಗ್ರೂಪ್ ಸಿ ಮತ್ತು FDA, SD ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಪರೇಟ್ ಆದಂಥ ಒಂದು ಪ್ಲೇ ಲಿಸ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಅದರಲ್ಲಿ ನಿಮಗೆ ಯಾವ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ಗೆ ವಿಡಿಯೋಸ್ ಬೇಕಾಗುತ್ತೆ, ಆ ಒಂದು ವಿಡಿಯೋಸನ್ನು ವಿದ್ಯಾರ್ಥಿಗಳು ಆದಷ್ಟು ನೋಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋಸನ್ನು ಶೇರ್ ಮಾಡಿ. ನೆಕ್ಸ್ಟ್ 43ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕೆಳಗಿನ ಯಾವ ಪಕ್ಷಿಗೆ ರೆಕ್ಕೆಗಳು ಇಲ್ಲ ಸ್ನೇಹಿತರೆ? ಈ ಕೆಳಕಂಡ ಯಾವ ಪಕ್ಷಿಗೆ ರೆಕ್ಕೆಗಳು ಇರುವುದಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಿವಿ ಪಕ್ಷಿಗೆ ಸ್ನೇಹಿತರೆ. ಆಪ್ಷನ್ ಬಿ ಕಿವಿ ಪಕ್ಷಿಗೆ ರೆಕ್ಕೆಗಳು ಇರೋದಿಲ್ಲ. ನೆಕ್ಸ್ಟ್ 44ನೇ ಪ್ರಶ್ನೆ, ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಸ್ನೇಹಿತರೆ? ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜೂಡೋ ಆಗಿರುತ್ತೆ. ಆಪ್ಷನ್ ಬಿ ಜೂಡೋ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ನಮ್ಮ ಭಾರತ ದೇಶದ ಪ್ರಮುಖವಾದಂಥ ಒಂದು ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತಂದರೆ ಹಾಕಿ ಆಗಿರುತ್ತದೆ. ಅದೇ ರೀತಿ ನೀವು ಯಾವ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆ ಯಾವುದಾಗಿದೆ ಅಂತ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಶ್ರೀಮತಿ ಇಂದಿರಾ ಗಾಂಧಿಯವರ ಸಮಾಧಿಯ ಹೆಸರೇನು ಸ್ನೇಹಿತರೆ? ಶ್ರೀಮತಿ ಇಂದಿರಾ ಗಾಂಧಿಯವರ ಸಮಾಧಿಯ ಹೆಸರೇನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಅವರ ಒಂದು ಸಮಾಧಿಯ ಹೆಸರೇನು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಶಕ್ತಿ ಸ್ಥಳ ಆಗಿರುತ್ತೆ. ಆಪ್ಷನ್ ಬಿ ಶಕ್ತಿ ಸ್ಥಳ ಇಂದಿರಾ ಗಾಂಧಿಯವರ ಸಮಾಧಿ ಸ್ಥಳ ಕೂಡ ಆಗಿರುತ್ತದೆ. ನೆಕ್ಸ್ಟ್ 46ನೇ ಪ್ರಶ್ನೆ, ಗಣಿತಶಾಸ್ತ್ರದಲ್ಲಿ ಸೊನ್ನೆಯನ್ನು ಕಂಡುಹಿಡಿದವರು ಯಾರು ಸ್ನೇಹಿತರೆ? ಗಣಿತಶಾಸ್ತ್ರದಲ್ಲಿ ಇಡೀ ವಿಶ್ವಕ್ಕೆ ಸೊನ್ನೆಯನ್ನು ಕಂಡುಹಿಡಿದವರು ಯಾರು ಅಂತ ನೋಡೋದಾದ್ರೆ ಇಡೀ ವಿಶ್ವದಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಮ್ಮ ಭಾರತೀಯರು ಆಗಿರ್ತಾರೆ ಸ್ನೇಹಿತರು. ಆಪ್ಷನ್ ಬಿ ನಮ್ಮ ಭಾರತೀಯರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಹಾಕಿ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಸ್ನೇಹಿತರೆ? ಹಾಕಿ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಅಂತ ನೋಡಿದ್ರೆ ಪ್ರಮುಖವಾಗಿ ಪ್ರತಿಯೊಂದು ಕ್ರಿಕೆಟ್ ಆಗಿರಲಿ ಅಥವಾ ನಿಮಗೆ ಫುಟ್ಬಾಲ್ ಆಗಿರಲಿ ಅಥವಾ ನೆಕ್ಸ್ಟ್ ನಿಮಗೆ ನಾವು ಇನ್ನೂ ನೋಡೋದಾದ್ರೆ ವಾಲಿಬಾಲ್, ಈ ರೀತಿ ಒಂದು ಪ್ರಮುಖ ಒಂದು ಕ್ರೀಡೆಗಳಲ್ಲಿ ಎಷ್ಟು ಜನರು ಪಾರ್ಟಿಸಿಪೇಟ್ ಮಾಡುತ್ತಾರೆ ಒಂದು ತಂಡದಲ್ಲಿ ಅಂತ ಪ್ರಶ್ನೆ ಆಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಹಾಕಿ ತಂಡದಲ್ಲಿ ಎಷ್ಟು ಜನರು ಇರುತ್ತಾರೆ ಅಂತಂದರೆ ಆಪ್ಷನ್ ಎ 11 ಜನರು ಇರುತ್ತಾರೆ. ಆಪ್ಷನ್ ಎ 11 ಜನರು ಇರುತ್ತಾರೆ. ಅದೇ ರೀತಿ ಕ್ರಿಕೆಟಲ್ಲೂ ಕೂಡ 11 ಜನರು ಇರುತ್ತಾರೆ. ಅದೇ ರೀತಿ ಕಬಡ್ಡಿಯಲ್ಲಿ 7 ಜನರು ಇರುತ್ತಾರೆ. ನೆಕ್ಸ್ಟ್ 48ನೇ ಪ್ರಶ್ನೆ, ಯಾವ ವಿಟಮಿನ್ ಕಿತ್ತಳೆಯ ಹಣ್ಣಿನಲ್ಲಿ ಲಭ್ಯವಿರುತ್ತದೆ ಸ್ನೇಹಿತರೆ? ಕಿತ್ತಳೆಯ ಹಣ್ಣಿನಲ್ಲಿ ಅಥವಾ ಆರೆಂಜಲ್ಲಿ ಯಾವ ಒಂದು ವಿಟಮಿನ್ ಲಭ್ಯವಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ ಆಗಿರುತ್ತದೆ ಸ್ನೇಹಿತರೆ. ವಿಟಮಿನ್ ಸಿ ಹುಳಿಯಾದಂಥ ಒಂದು ಪದಾರ್ಥಗಳಲ್ಲಿ ಆಪ್ಷನ್ ಸಿ ವಿಟಮಿನ್ ಸಿ ನ ಒಂದು ಅಂಶಗಳನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 49ನೇ ಪ್ರಶ್ನೆ, ರಾಮಾಯಣ ದರ್ಶನಂ ಬರೆದಂಥ ಕವಿ ಯಾರು? ರಾಮಾಯಣಂ ದರ್ಶನಂ ಬರೆದಂಥ ಕವಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕುವೆಂಪು ಅವರು ಸ್ನೇಹಿತರು. ಆಪ್ಷನ್ ಸಿ ಕುವೆಂಪು ಅವರಿಗೆ ಈ ಒಂದು ರಾಮಾಯಣ ದರ್ಶನಂ ಬರೆದಂಥ ಕವಿ ಕೂಡ ಆಗಿರುತ್ತಾರೆ. ನೆಕ್ಸ್ಟ್ 50ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಡಿಸೆಂಬರ್ 25ರಂದು ಹುಟ್ಟಿದ ಭಾರತದ ಪ್ರಧಾನಿ ಯಾರು ಸ್ನೇಹಿತರೆ? ಡಿಸೆಂಬರ್ 25ರಂದು ಹುಟ್ಟಿದಂಥ ನಮ್ಮ ಭಾರತದ ಪ್ರಧಾನಿ ಯಾರು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ. ಸ್ನೇಹಿತರೆ, ನಮ್ಮ ಪ್ರೀವಿಯಸ್ ವಿಡಿಯೋನ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಸ್ನೇಹಿತರೆ
ನೀವೇನಾದರೂ ವಿಲೇಜ್ ಅಕೌಂಟೆಂಟ್, PDO, BMTC, ಗ್ರೂಪ್ ಸಿ ಮತ್ತು FDA, SDA ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ವಿದ್ಯಾರ್ಥಿಗಳು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಮತ್ತು ಕಂಪ್ಲೀಟ್ ಆಗಿ ನಿಮಗೆ ಕಮ್ಯುನಿಕೇಷನ್ ಪೇಪರ್ ಮತ್ತು ಪೇಪರ್ ಫಸ್ಟ್ ಹಾಗೂ ಪೇಪರ್ ಸೆಕೆಂಡ್ಗೆ ಬೇಕಿರುವಂಥ ಎಲ್ಲ ಎಕ್ಸಾಮ್ಸ್ಗಳ ಪ್ರತಿಯೊಂದು ವಿಡಿಯೋ ಸರಣಿ ಕೂಡ ಅವೈಲೇಬಲ್ ಇದೆ. ವಿದ್ಯಾರ್ಥಿಗಳು ಆದಷ್ಟು ವಿಡಿಯೋಸ್ನ ಕೊನೆವರೆಗೂ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ.